ದರ್ಶನ್ಗೆ ರಾಜಾತಿಥ್ಯ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಂಟರ್ನಲ್ ಎನ್ಕ್ವೈರಿ ಕೂಡ ಭರದಿಂದ ಸಾಕ್ತಾ ಇದೆ. ಹಾಗಾದ್ರೆ ನಿನ್ನೆ ಸಂಜೆ ಏನೆಲ್ಲ ಡೆವಲಪ್ಮೆಂಟ್ ಆಯ್ತು, ರಾತ್ರಿ ಏನೆಲ್ಲ ಆಯ್ತು, ಡೀಟೇಲ್ಸ್ ನೋಡ್ತಾ ಹೋಗೋದಾದ್ರೆ ಆನಂದ್ ರೆಡ್ಡಿ ಹಾಗೂ ಡಿಐಜಿ ಸೋಮಶೇಖರ್ ಇಂದ ಜೈಲಿಗೆ ಭೇಟಿ ಕೊಡೋ ಕೆಲಸ ಆಗಿದೆ. ನಿನ್ನೆ ರಾತ್ರಿ ಜೈಲಿಗೆ ಭೇಟಿ ಕೊಟ್ಟು ತನಿಖೆಯನ್ನ ನಡೆಸಿದ್ದಾರೆ ಖುದ್ದಾಗಿ. ದರ್ಶನ್ ಹಾಗೂ ರೌಡಿ ನಾಗನ ಬ್ಯಾರಕ್ಗೆ ತೆರಳಿ ವಿಚಾರಣೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಸಿಗರೆಟ್ ಹೆಂಗ್ ಸಿಕ್ತು, ಕುರ್ಚಿ ಕಾಫಿ ವ್ಯವಸ್ಥೆಯನ್ನ ನೀವು ಇದ್ದ ಜಾಗದಲ್ಲಿ ಮಾಡಿದವರು ಯಾರು ಅಂತ ಕೊಲೆ ಆರೋಪಿ ದರ್ಶನ್ ಹಾಗೂ ಮ್ಯಾನೇಜರ್ ನಾಗರಾಜುಗೆ ಪ್ರಶ್ನೆಯನ್ನ ಕೇಳಲಾಗಿದೆ. ಬಟ್ ಇಷ್ಟೆಲ್ಲ ಮಾಡಿ ಸ್ವೇಚ್ಛಾಚಾರವನ್ನ ಮಾಡಿದಂತಹ ದರ್ಶನ್ ಯಾವುದಕ್ಕೂ ಬಾಯಿ ಬಿಟ್ಟಿಲ್ಲ ಅನ್ನೋದು ತಿಳಿದು ಬರ್ತಾ ಇದೆ. ಮಾಡಬಾರ್ದು ಮಾಡಿದ್ರೆ ಆಗಬಾರ್ದಾಗತ್ತೆ ಅನ್ನೋದಕ್ಕೆ ಇದು ಜ್ವಲಂತ ನಿದರ್ಶನ ಆಗಿರೋದ್ರಿಂದ ಮಾತಾಡೋದಕ್ಕೆ ಮುಖ ಇಲ್ಲ ಅವ್ರಿಗೆ. ಇನ್ನೊಂದ್ ಕಡೆಗೆ ಜೈಲು ತಪಾಸಣೆ ಮಾಡಿ ವಿಡಿಯೋ ಕಾಲ್ ಧರ್ಮನ ವಿಚಾರಣೆಗೂ ಕೂಡ ಒಳಪಡಿಸಿದ್ದಾರೆ. ಮೊಬೈಲ್ ಕೊಟ್ಟಿ ಟಾಯ್ಲೆಟ್ಗೆ ಬಿಸಾಡಿರುವಂತಹ ಶಂಕೆ ವ್ಯಕ್ತ ಆಗ್ತಾ ಇದೆ. ಈ ಅನುಮಾನ ಯಾಕೆ ಬಂತು ಅಂತ ಹೇಳಿದ್ರೆ ಇಡೀ ಬ್ಯಾರಕನ್ನ ಹುಡುಕಾಡಿದ್ರು ಕೂಡ ಜೈಲಲ್ಲಿ ಮೊಬೈಲ್ ಅಧಿಕಾರಿಗಳ ಕೈಗೆ ಸಿಕ್ಕಿಲ್ಲ. ಈ ವೇಳೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯ ನಿರ್ಲಕ್ಷ್ಯ ಎಷ್ಟು ಮಟ್ಟಿಗೆ ಇದೆ ಅನ್ನೋದು ತನಿಖೆ ನಡೆಸ್ತಾ ಇದ್ದಂತಹ ಅಧಿಕಾರಿಗಳಿಗೂ ಕೂಡ ಗಮನಕ್ಕೆ ಬಂದಿದೆ. ಸಜಾಬಂದಿಗಳ ಕ್ರಿಕೆಟ್ ನೋಡಿ ಎಂಜಾಯ್ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಫೋಟೋ ಸೆರೆ ಹಿಡಿಯಲಾಗಿತ್ತು. ಆ ಫೋಟೋ ನಂತರ ವೈರಲ್ ಆಯಿತು. ಈ ಬಗ್ಗೆ ಶಿಸ್ತು ಕ್ರಮದ ತನಿಖಾ ವರದಿಯನ್ನ ಗೃಹ ಕಾರ್ಯದರ್ಶಿಗೆ ತನಿಖಾ ತಂಡ ಕೊಟ್ಟಿದೆ. ರಿಪೋರ್ಟ್ ಆಧರಿಸಿಯೇ ಮುಖ್ಯ ಅಧೀಕ್ಷಕ ಸೇರಿ 9 ಜನರ ತಲೆದಂಡವಾಗಿರೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಸೊ ಕೇವಲ ಸಿಗರೇಟ್ ಹೆಂಗ್ ಸಿಕ್ತು, ಯಾರು ಸಪ್ಲೈ ಮಾಡಿದ್ರು ಅಂತ ಅಷ್ಟೇ ಅಲ್ಲ ಈ ತನಿಖಾಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡಿರೋದು. ಇದ್ರ ಜೊತೆಗೆ ರೌಡಿ ನಾಗನ್ ಜೊತೆಗೆ ಕೂತ್ಕೊಂಡು ನೀವು ಸಿಟ್ಟಿಂಗ್ ಹಾಕ್ತೀರಾ ಅಂತ ಅಂದ್ರೆ ಇದನ್ನ ನೀವು ಆಚೆಗಡೆ ಯಾವ ರೀತಿ ಪ್ರಭಾವವನ್ನ ಬೀರೋದಕ್ಕೆ ಯೂಸ್ ಮಾಡಿದ್ದೀರಾ, ನಿಮ್ಗೂ ಅವ್ರಿಗೂ ಏನ್ ಸಂಬಂಧ ಅಂತೆಲ್ಲ ವಿಚಾರಣೆಯನ್ನ ನಡೆಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ತನಿಖಾಧಿಕಾರಿಗಳು ಕಂಡುಕೊಂಡಂತಹ ಸತ್ಯ, ತನಿಖೆಯ ಆಯಾಮ, ಡೀಟೇಲ್ಸ್ ಕೊಡೋದಾದ್ರೆ. ಮಮತಾ, ನಿನ್ನೆ ಪ್ರಕರಣ ಬೆಳಕಿಗೆ ಬಂದ ಬೆನ್ನಲ್ಲೇ ಹಿರಿಯ ಅಧಿಕಾರಿಗಳಾದ ಆನಂದ್ ರೆಡ್ಡಿ ಮತ್ತು ಸೋಮಶೇಖರ್ ಇಬ್ಬರು ಕೂಡ ತಡರಾತ್ರಿ ನಿನ್ನೆ ಸಂಜೆ ಹೊತ್ತಿಗೆ ಜೈಲಿಗೆ ಭೇಟಿ ನೀಡಿರುವಂಥದ್ದು. ಭೇಟಿ ನೀಡಿದ ನಂತರದಲ್ಲಿ ನಿನ್ನೆ ಏನೋ ಆ ಫೋಟೋ ತೆಗೆದಿದೆ ಆ ಜಾಗಕ್ಕೆ ಭೇಟಿ ನೀಡ್ತಾರೆ. ಭೇಟಿ ನೀಡಿದಂಥ ಸಂದರ್ಭದಲ್ಲಿ ನಟ ದರ್ಶನ್ ಮತ್ತು ಅವ್ರ ಮ್ಯಾನೇಜರ್ ನಾಗರಾಜ್ ಇಬ್ಬರನ್ನು ಕೂಡ ಪ್ರಶ್ನೆ ಮಾಡಿರುವಂಥದ್ದು. ಅಂದರೆ ನಿಮಗೆ ಸಿಗರೇಟ್ ಯಾರು ಕೊಟ್ಟಿದ್ರು, ಮತ್ತು ಟೀ ಮಗ್ ಯಾರು ಕೊಟ್ಟರು, ಇಲ್ಲಿ ಟೇಬಲ್ಲು ಮತ್ತು ಕುರ್ಚಿ ಎಲ್ಲ ಹಾಕಿ ವ್ಯವಸ್ಥೆ ಮಾಡಿಕೊಟ್ಟಿದ್ದು ಯಾರು ಅನ್ನೋದ್ರ ಬಗ್ಗೆ ಅವ್ರನ್ನ ವಿಚಾರಣೆ ಮಾಡ್ತಾರೆ. ಆದರೆ ಇಬ್ಬರು ಆರೋಪಿಗಳು ಕೂಡ ಒಂದೇ ಒಂದು ಉತ್ತರ ಕೂಡ ಅವರಿಂದ ಮಾಹಿತಿ ಹೊರಗಡೆ ಬಂದಿಲ್ಲ ಅಂತ ಗೊತ್ತಾಗುವಂಥದ್ದು. ಮತ್ತು ಇಡೀ ಬ್ಯಾರಕ್ನೆಲ್ಲವನ್ನು ಕೂಡ ಆ ಭಾಗದ ಎಲ್ಲ ಅಕ್ಕಪಕ್ಕದ VIP ಬ್ಯಾರಕ್ಕು ಸೇರಿದಂತೆ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ವೇಳೆಯಲ್ಲಿ ಯಾವುದೇ ನಿಷೇಧಿತ ವಸ್ತು ಅಂದರೆ ಸಿಗರೇಟ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು ಯಾವುದು ಕೂಡ ಪತ್ತೆ ಆಗಿಲ್ಲ ಅನ್ನೋದು ಅಧಿಕಾರಿಗಳ ವಿಚಾರಣೆಯಲ್ಲಿ ಗೊತ್ತಾಗಿರುವಂಥದ್ದು. ಅದು ಹಾಗಾಗಿ ಅಧಿಕಾರಿಗಳು ಕೂಡ ಒಂದು ಸಂಶಯ ಇದೆ, ಇವನ್ನೆಲ್ಲವನ್ನು ಕೂಡ ಟಾಯ್ಲೆಟ್ನಲ್ಲಿ ಕುಟ್ಟಿ ಫ್ಲಶ್ ಮಾಡಿದ್ದಾರೆ ಅನ್ನೋ ಅನುಮಾನ ಕೂಡ ಇರುವಂಥದ್ದು. ಅದ್ರ ಜೊತೆಗೆ ಫೋಟೋ ಯಾವಾಗ ತೆಗೆದಿದ್ದು ಅನ್ನೋದ್ರ ಬಗ್ಗೆ ವಿಚಾರಣೆ ಮಾಡಿದರೆ ಈ ವೇಳೆಯಲ್ಲಿ ಕಳೆದ 22ನೇ ತಾರೀಕು ಆ ಫೋಟೋ ತೆಗೆದಿರುವಂಥದ್ದು. ನಟ ಅವ್ರ ದರ್ಶನ್ ಏನು ಕೂತಿದ್ದಾರೆ ಆ ಜಾಗದ ಬಲಭಾಗಕ್ಕೆ ಅವರು ಕ್ರಿಕೆಟ್ ಆಡ್ತಿದ್ರು, ಇತರೆ ಕೈದಿಗಳು ಕ್ರಿಕೆಟ್ ಆಡ್ತಿದ್ರು, ಅದನ್ನು ನೋಡ್ತಾ ಇದ್ದಂಥ ವೇಳೆಯಲ್ಲಿ ತೆಗೆದಿರೋ ಫೋಟೋ ಇದು ಅಂತ ಹೇಳಲಾಗ್ತಾ ಇರುವಂಥದ್ದು. ಹಾಗಾಗಿ ಮತ್ತೊಂದು ಅನುಮಾನ ಬರ್ತಾ ಇರುವಂಥದ್ದು ಅಂದರೆ ಯಾವುದೇ ವಸ್ತು ನಿಷೇಧ ವಸ್ತು ಸಿಕ್ಕಿಲ್ಲ ಅನ್ನೋದಾದರೆ ಅಲ್ಲಿನ ಸಿಬ್ಬಂದಿಯ ನಿರ್ಲಕ್ಷ್ಯ ಪ್ರಾಥಮಿಕವಾಗಿ ತನಿಖೆಯಲ್ಲೇ ಗೊತ್ತಾಗಿರುವಂಥದ್ದು. ಹಾಗಾಗಿ ಅವರೇ ಏನಾದರೂ ಇದನ್ನು ಎಲ್ಲಿ ಡಿಸ್ಟ್ರಾಯ್ ಮಾಡಿದ್ರೆ ಅಧಿಕಾರಿಗಳಿಗೆ ಗೊತ್ತಾಗಲ್ಲ ಅನ್ನೋ ನಿಟ್ಟಿನಲ್ಲಿ ಅವ್ರಿಗೆ ಮುಂಚೆನೇ ಗೊತ್ತಿತ್ತು, ಅವರೇ ಡಿಸ್ಟ್ರಾಯ್ ಮಾಡಿದ್ದಾರೆ ಅನ್ನೋ ಅನುಮಾನ ಕೂಡ ಇರುವಂಥದ್ದು. ಹಾಗಾಗಿ ಅಂಥ ಅಧಿಕಾರಿಗಳನ್ನೆಲ್ಲ ವರದಿ ಕೊಟ್ಟ ಬೆನ್ನಲ್ಲೇ ಈಗ ಒಟ್ಟು ಜೈಲಾಧಿಕಾರಿನೂ ಸೇರಿದಂತೆ ಸೂಪರ್ಡೆಂಟು, ಅಸಿಸ್ಟೆಂಟ್ ಸೂಪರ್ಡೆಂಟು ಸೇರಿದಂತೆ 9 ಜನರನ್ನ ಸಸ್ಪೆಂಡ್ ಮಾಡಿರುವಂಥದ್ದು. ಅದರ ವರದಿಯನ್ನು ಕೂಡ ಈಗ ಗೃಹ ಇಲಾಖೆಗೆ ಅಧಿಕಾರಿಗಳು ಕೊಟ್ಟಿರುವಂಥದ್ದು. ಮಮತಾ, ತನಿಖೆಯ ಬಿಸಿ ಎಲ್ಲರಿಗೂ ಅಲ್ಲಿ ತಟ್ತಾ ಇದೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ.